ಹೆಲೋ SSLC ವಿದ್ಯಾರ್ಥಿಗಳೇ, ಇವತ್ತು ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಮಾಡಿದೀರಾ ಅಂತ ಭಾವಿಸ್ತಾ ಬನ್ನಿ ಇವಾಗ ಕೀ ಆನ್ಸರ್ ಅನ್ನ ನೋಡೋಣ. ಭಾಗ ಎ ಭೌತ ವಿಜ್ಞಾನ ಫಿಸಿಕ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಫಸ್ಟ್ ಕ್ವಶನ್, ಒಂದು ಮಸೂರದ ಸಾಮರ್ಥ್ಯ ಪ್ಲಸ್ 2D ಆಗಿದೆ, ಆಗ ಆ ಮಸೂರದ ಸಂಗಮ ದೂರ ಎಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ 0.5 ಮೀಟರ್. ಎರಡನೇ ಪ್ರಶ್ನೆ, 20 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಸೊ ಪ್ರಶ್ನೆ ಏನಂದ್ರೆ, ಈ ವಸ್ತುಗಳಲ್ಲಿ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಎಂ. ಮೂರನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರ ಕೇಳಿದ್ರು. ರಿಯೋಸ್ಟಾಟ್, ಅದಕ್ಕೆ ಈ ರೀತಿಯಾಗಿ ಬರಿಬೇಕಾಗುತ್ತೆ. ಸೇರ್ಪಡೆ ಇಲ್ಲದ ದಾಟಿದ ತಂತಿಗೆ ಈ ಚಿತ್ರವನ್ನ ಬರೆದ್ರೆ ನಿಮ್ಗೆ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ನಾಲ್ಕನೇ ಪ್ರಶ್ನೆ, 5 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರವು 1 ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿರುತ್ತದೆ? ಉತ್ತರ 5 ಪಟ್ಟು ಅಧಿಕವಾಗಿರುತ್ತದೆ. ಥರ್ಡ್ ಮೇನು, ಫಿಫ್ತ್ ಕ್ವೆಶ್ಚನ್, 2 ಅಂಕದ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎ ಮತ್ತು ಬಿ ರೋಧಕಗಳಲ್ಲಿ ಯಾವ ರೋಧಕದ ಮೂಲಕ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿಯುವುದು? ಸೊ ಉತ್ತರ ಇದು ನಾನು ರಾಂಗ್ ಅಂತ ಅನ್ಕೊಂಡ್ ಬರ್ದಿದೆ. ಆಕ್ಚುಲ್ ಆಗಿ ಉತ್ತರ ಸೇಮ್, 2 ಸರಣಿ ಕ್ರಮದಲ್ಲಿರೋದ್ರಿಂದ ಸಮ ಪ್ರಮಾಣದ ವಿದ್ಯುತ್ ಹರಿಯುತ್ತದೆ ಅಂತ ಬರಿಬೇಕಾಗುತ್ತೆ. 2 ಸರಣಿ ಕ್ರಮದಲ್ಲಿ ಇರೋದ್ರಿಂದ ಸಮ ಪ್ರಮಾಣದ ವಿದ್ಯುತ್ ಹರಿಯುತ್ತದೆ ಅಂತ ನೀವು ಬರಿಬೇಕಾಗುತ್ತೆ. ಓಕೆ, ಇಷ್ಟನ್ನ ಬರೆದ್ರೆ 2 ಅಂಕ. ಆರನೇ ಪ್ರಶ್ನೆ, ಅಪಾಯದ ಸಂಕೇತ ದೀಪಗಳ ಬಣ್ಣ ಯಾವುದು? ಸಿಗ್ನಲ್ ಅಲ್ಲಿ ನೋಡಿದೀವಲ್ವಾ, ಯಾವುದು? ಕೆಂಪು ಬಣ್ಣ. ಆ ಬಣ್ಣವನ್ನ ಏಕೆ ಬಳಸ್ತಾರೆ? ಏನಕ್ಕೆ ಅಂದ್ರೆ ಅದರ ತರಂಗ ದೂರ ಹೆಚ್ಚಾಗಿರುತ್ತದೆ. ಯೆಲ್ಲೋ ಕಲರ್ಗೆ ಗ್ರೀನ್ ಕಲರ್ಗೆ ಹೋಲಿಸ್ಕೊಂಡ್ರೆ ರೆಡ್ ಕಲರ್ನ ತರಂಗ ದೂರ ಹೆಚ್ಚಾಗಿರುತ್ತದೆ. ಸೆವೆಂತ್ ಕ್ವೆಶನ್, ಎ ಫ್ಲೆಮಿಂಗ್ ನ ಎಡಗೈ ನಿಯಮವನ್ನ ನಿರೂಪಿಸಿ. ಅದು ಹೀಗೆ ಬರಬೇಕು. ಎಡಗೈನ ಹೆಬ್ಬೆರಳು, ಮಧ್ಯದ ಬೆರಳು ಮತ್ತು ತೋರ್ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ಹೆಬ್ಬೆರಳು ಯಾಂತ್ರಿಕ ಬಲದ ನೇರವನ್ನು, ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಹಾಗೂ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಹೀಗೆ ಬರೆದ್ರೆ ನಿಮ್ಗೆ ಅಂಕ ಸಿಗುತ್ತೆ. ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಣ ವಿಭವಾಂತರ ಎಷ್ಟಿರುತ್ತೆ ಅಂದ್ರೆ 220 ವೋಲ್ಟ್ಸ್ ಇಂದ 240 ಇರುತ್ತೆ. 220 ವೋಲ್ಟ್ಸ್ ಬಿಟ್ವೀನ್ ಬರೆದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ 8th ಕ್ವೆಶನ್, ಇದಕ್ಕೆಲ್ಲ ಡೀಟೇಲ್ಡ್ ಆನ್ಸರ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಇವಾಗ ಓನ್ಲಿ 1 and 2 ಮಾರ್ಕ್ಸ್ ಮಾತ್ರ ಇಲ್ಲಿ ನಾನು ನಿಮ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ. ಅಂಡ್ ದಿಸ್ ಒನ್ ಪಾರ್ಟ್ ಬಿ ಕೆಮಿಸ್ಟ್ರಿಯಲ್ಲಿ ಬಂದ್ರೆ 13th ಕ್ವೆಶನ್, ಸತುವಿನ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಉತ್ತರ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ. 14ನೇ ಪ್ರಶ್ನೆ, ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವನ್ನಾಗಿಸಲು ಆಪ್ಷನ್ ಡಿ ನಿಗದಿತ ಪ್ರಮಾಣದಲ್ಲಿ ಕಾರ್ಬನ್ ಅನ್ನು ಸೇರಿಸಲಾಗುವುದು. ನೆಕ್ಸ್ಟ್ 15th ಕ್ವೆಶನ್, ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನುಂಟು ಮಾಡುವ ಕಾರ್ಬನ್ ನ ವಿಶೇಷ ಗುಣ ಯಾವುದು? ಅಂದ್ರೆ ಅದು ಆಪ್ಷನ್ ಸಿ ಕೆಟನೀಕರಣ. ನೆಕ್ಸ್ಟ್ 16ನೇ ಪ್ರಶ್ನೆ, C3H7COOH ಅಣುವಿನಲ್ಲಿರುವ ಏಕಬಂಧ ದ್ವಿಬಂಧಗಳು ಎಷ್ಟು? ಅಂದ್ರೆ 12 ಏಕಬಂಧಗಳಿದೆ, 1 ದ್ವಿಬಂಧವಿದೆ. ಸಮೀಕರಣವನ್ನ ಬಿಡಿಸಿ ಇದನ್ನ ಲೆಕ್ಕ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 18th ಕ್ವೆಶನ್, ಮ್ಯಾಂಗನೀಸ್ ಲೋಹದ ಉದ್ಧರಣೆಯಲ್ಲಿ ಅಲ್ಯೂಮಿನಿಯಂ ಹಾಗೂ ತಾಮ್ರ ಇವುಗಳಲ್ಲಿ ಯಾವ ಲೋಹವನ್ನು ಅಪಕರ್ಷಣಕಾರಿಯಾಗಿ ಬಳಸಲಾಗುವುದು ಮತ್ತು ಹೇಗೆ? ಅಲ್ಯೂಮಿನಿಯಂ ಅನ್ನು ಅಪಕರ್ಷಣಕಾರಿಯಾಗಿ ಬಳಸಲಾಗುವುದು ಏಕೆಂದರೆ ಇದು ಹೆಚ್ಚು ಕ್ರಿಯಾಕಾರಿಯಾಗಿದೆ. ಅಲ್ಯೂಮಿನಿಯಂ ಹೆಚ್ಚು ಕ್ರಿಯಾಕಾರಿ ಆದ್ದರಿಂದ. ನೆಕ್ಸ್ಟ್ 19th ಕ್ವೆಶನ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಇಂಗ್ಲಿಷ್ ಮೀಡಿಯಂಗೆ ಸಪರೇಟ್ ವಿಡಿಯೋ ಮಾಡ್ತೇನೆ, ಇದು ಕನ್ನಡ ಮೀಡಿಯಂಗೆ. 22nd ಕ್ವೆಶನ್, ವಾಷಿಂಗ್ ಸೋಡಾದ ಅಣುಸೂತ್ರ ಏನಂದ್ರೆ Na2CO3 10H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಅಣುಸೂತ್ರ CaSO4
ಟು H2O. ಸ್ಫಟಿಕೀಕರಣ ಎಂದರೇನು? ಇದೆಲ್ಲ ತುಂಬಾ ಇದೆ ಪೇಪರು. ತುಂಬಾ ಈಸಿ ಇತ್ತು, ನೇರ ಪ್ರಶ್ನೆಗಳಿದ್ದು, ತೀರಾ ಅಪ್ಲೈಡ್ ಕ್ವೆಶನ್ಸ್ ಅಂತ ಯಾವ್ದು ಏನ್ ಇರ್ಲಿಲ್ಲ. ಕ್ವೆಶನ್ ಪೇಪರ್ ಈಸಿ ಆಗಿತ್ತು ಈ ಸಾರಿ ಕಂಪೇರ್ ಟು ಲಾಸ್ಟ್ ಇಯರ್. ನೆಕ್ಸ್ಟ್ ಭಾಗ ಸಿ, ಜೀವ ವಿಜ್ಞಾನ, ಬಯಾಲಜಿ ನೋಡೋದಾದ್ರೆ ಕ್ವೆಶನ್ ನಂಬರ್ 26. ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರವೇನು? ನಿರಂತರ ಬಾಷ್ಪ ವಿಸರ್ಜನೆಯನ್ನ ನಡೆಸುವುದು ಪ್ರಮುಖ ಕಾರ್ಯ. ನೆಕ್ಸ್ಟ್ ಕ್ವೆಶನ್ 27th ಕ್ವೆಶನ್. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಮುಂದಕ್ಕೆ ಚಲಿಸಿದಂತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವಗಳು ಯಾವ್ದಾವ್ದಂದ್ರೆ ಅಮೈಲೇಸ್, ಪೆಪ್ಸಿನ್ ಮತ್ತೆ ಲೈಫೇಸ್. 28ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರವನ್ನ ಗಮನಿಸಿ. ಇದರಲ್ಲಿ ಭಾಗ ಎಕ್ಸ್ ತೋರಿಸುವ ಪ್ರತಿಕ್ರಿಯೆ. ಎಕ್ಸ್ ಇದು ಏನ್ ಪ್ರತಿಕ್ರಿಯೆಯನ್ನ ತೋರಿಸ್ತಾ ಇದೆ ಅಂದ್ರೆ ಧನ ಸ್ಪರ್ಶಾನುವರ್ತನೆ ಮತ್ತು ನಿರ್ದೇಶಿತ ಚಲನೆಯನ್ನ ತೋರಿಸ್ತಿದೆ. ಈ ರೀತಿಯಾಗಿ 1 ಮಾರ್ಕ್ ಅಂಡ್ 1 ಮಾರ್ಕ್ ಕ್ವೆಶನ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇನ್ನ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಅನ್ನ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನೀವೇನಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇಂಗ್ಲಿಷ್ ಸಂಬಂಧಪಟ್ಟಂತಹ ಫುಲ್ ಡೀಟೇಲ್ಡ್ ವಿಡಿಯೋಸ್ ಅನ್ನ ನೀವು ನನ್ನ ಚಾನಲ್ ಅಲ್ಲಿ ಗಮನಿಸಬಹುದಾಗಿದೆ. ಇಂಗ್ಲಿಷ್ ನ ಔಟ್ ಆಫ್ ಔಟ್ ಪೇಪರ್ ಅನ್ನು ಕೂಡ ನಾನು ಹಾಕಿದ್ದೇನೆ. ಅದರ ಪ್ರಯೋಜನವನ್ನ ಪಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.